ಸೊ ಹಲೋ ವಿದ್ಯಾರ್ಥಿಗಳೇ, ತಾವೆಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರಸಾದ್, ಸೈನ್ಸ್ ಮಾಸ್ಟರ್ ಫ್ರಮ್ ತಲೆಕಾನು. ಸೊ ತಮಗೆಲ್ಲ ಸ್ವಲ್ಪ ಪರಿಚಯ ಇರಬಹುದು, ಕೆಲವು ಮಕ್ಕಳಿಗೆ ಇನ್ನೂ ಭಾಳಷ್ಟು ಜನಕ್ಕೆ ಗೊತ್ತಿರದೇ ಇರಬಹುದು, ತೊಂದರೆ ಇಲ್ಲ. ಸೊ ನನ್ನ ವೀಡಿಯೋಗಳನ್ನು ನೋಡ್ತಾ ಇದ್ದೀರಿ, ತಮಗೆಲ್ರಿಗೂ ಧನ್ಯವಾದಗಳು. ಸೊ ಈಗ SLCಯ ಒಂದು ಎಕ್ಸಾಮಿನ ಹಬ್ಬ ನಡೀತಾ ಇದೆ. ಸೊ ಇದರಲ್ಲಿ ಈಗ ಆಲ್ರೆಡಿ ಒಂದು ಎಕ್ಸಾಮನ್ನು ಪೂರ್ತಿ ಮಾಡಿದ್ದೀರಿ ಅಲ್ವಾ? ಕನ್ನಡ ಚೆನ್ನಾಗಿ ಬರೆದಿದ್ದೀರಿ ಅಂತ ಭಾವಿಸ್ತೇನೆ. ನೆಕ್ಸ್ಟ್ ಈಗ ಸೋಮವಾರ ಏನಿದೆಯಲ್ಲ, ಅದು ಸೈನ್ಸ್ ಎಕ್ಸಾಮ್, ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ವಾ? ಸೊ ಭಾಳಷ್ಟು ಜನ ಸೈನ್ಸ್ ಮತ್ತು ಮ್ಯಾಥ್ಸಿಗೆ ಅದರಂಥದ್ದು ಏನಿದೆಯಲ್ಲ, ಆ ವಿದ್ಯಾರ್ಥಿಗಳಿಗೆ ನಾವೊಂದು ಏನು ಕಿವಿ ಮಾತು ಹೇಳ್ತೀವಿ ಅಂತಂದರೆ, ಯಾವುದೇ ಭಯ ಬೇಡ, ಆರಾಮಾಗಿ ನೀವು ಈ ಸೈನ್ಸ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದಾಗಿದೆ. ಸೊ ಹಾಗಾಗಿ ನೋಡ್ತಾ ಹೋಗೋಣ, ಏನೇನು ತೊಂದರೆ ಇಲ್ಲ. ಸೊ ಯಾವ ರೀತಿಯಲ್ಲಿ ನೀವು ಮಾಡ್ಬೋದು, ವರ್ಕ್ ಮಾಡ್ಬೋದು ಅನ್ನುವಂಥದ್ದು. ಸೊ ನನ್ನ ಹತ್ರ ಒಂದು ಮಾಡೆಲ್ ಪೇಪರ್ ಇದೆ, ಮಾಡೆಲ್ ಪೇಪರ್ 1 ಇದೆ. 4 ಪೇಪರ್ಗಳನ್ನು ನೀವು ಕರೆಕ್ಟಾಗಿ ಮುಗಿಸಿದ್ದೆ ಆದ್ರಂತಂದರೆ, ಸೊ ಆರಾಮಾಗಿ ನೀವು ಏನು ಮಾಡ್ಬೋದು ಅಂತಂದರೆ, ಸಿಂಪಲಾಗಿ ಎಲ್ಲವನ್ನು ನೆನಪಿಟ್ಟುಕೊಂಡು ಚೆನ್ನಾಗಿ ಬರಿಬೋದಾಗಿದೆ ಎಕ್ಸಾಮ್ನಲ್ಲಿ. ಓಕೆ, ನೋಡ್ತಾ ಹೋಗೋಣ ಫಾಸ್ಟಾಗಿ. ಸೊ ವಿಭವಾಂತರದ SI ಏಕಮನ್ನು ಕೊಟ್ಟಿದ್ದಾರೆ ಇಲ್ಲಿ. ಫಸ್ಟ್ನೇ ಕ್ವಶನ್ ನೋಡಿ, ಭಾಳ ಸಿಂಪಲ್ ಕ್ವಶನ್ನು. ವಿಭವಾಂತರ ಅಂದರೆ ವೋಲ್ಟೇಜ್ ಅಲ್ವಾ? ಸೊ ವೋಲ್ಟೇಜ್ನ SI ಏಕಮನ ವೋಲ್ಟ್ ಆಗಿರ್ತದೆ. ಓಕೆ, ಆಮೇಲೆ ಇದು ಓಕೆ ರೈಟ್. ನೀವು ಆನ್ಸರ್ ಬರಿಬೇಕಾದ್ರೆ 1ನೇ ಕ್ವಶನ್ ಅಂತ ಬರ್ಕೊಳ್ತೀರಲ್ವ? ಸೊ ಹಿಂಗೆ ಗೆರೆ ಇರ್ತದೆ, ಗೆರೆ ಈ ಕಡೆಗೆ ನಂಬರ್ಗಳನ್ನು ಹಾಕಬೇಕಾಗತ್ತೆ. ನಂಬರ್ ಹಾಕಿ ABCD ಇರೋವಂಥವು ಒಳಗೆ ಬರಿಬೇಕಾಗತ್ತೆ. ಸೊ ಈಗ A ಇತ್ತಂತಂದರೆ A ಬರೋದು, ಮುಂದೆ ಏನಿದೆ ಆನ್ಸರು ಅದನ್ನು ಕೂಡ ಬರಿಬೇಕು. ಇಲ್ಲ ಅಂತಂದರೆ ನಿಮಗೆ ಮಾರ್ಕ್ಸ್ ಕಟ್ಟಾಗಂಥ ಚಾನ್ಸ್ ಇರುತ್ತೆ. ಇಲ್ಲಿ ಯಾವುದೇ ಇರಲಿ, ಅದರದ್ದು ಕ್ರಮಾಕ್ಷರ ಏನಿದೆಯಲ್ಲ, ABCD ಇತ್ತಂತಂದರೆ C ಇದ್ರೆ C ಬರಿಬೇಕು, ಅದರ ಮುಂದ್ಗಡೆ ಏನಿದೆ ಅದನ್ನು ಬರಿಬೇಕಾಗತ್ತೆ. ಸೊ ಈಗ ನಮ್ಮದು ಆನ್ಸರ್ A ಆಗಿರೋದ್ರಿಂದ A ಅಂತ ಬರ್ಕೊಳ್ತೀವಿ, ಮುಂದೆ ಏನಿದೆ ಎಕ್ಸಾಕ್ಟ್ ಅಲ್ಲಿ ಏನಿದೆ ಅಲ್ಲಿ ಬರಿಬೇಕಾಗತ್ತೆ. ಈ ಆಂಪೇರ್ ಎದ್ರದಂತ ನಾವು ನೋಡ್ತಾ ಹೋದರೆ ಕರೆಂಟಿಂದ, ವಿದ್ಯುತ್ ಪ್ರವಾಹದ SI ಏಕಮನ್ನು ಆಂಪೇರ್ ಆಗಿರ್ತದೆ. ವಿದ್ಯುತ್ ಪ್ರವಾಹದ SI ಏಕಮ್ ಏನಾಗಿದೆ, ಆಂಪೇರ್ ಆಗಿದೆ. ಆಮೇಲೆ ಕೂಲಮ್ ಅಂತಂದರೆ ವಿದ್ಯುತ್ ಆವೇಶ ಅಂತ ಕರಿತೇವೆ, ಚಾರ್ಜ್ ಅಲ್ವಾ, ಅದರದ್ದು ಕೂಲಮ್ ಆಗಿರ್ತದೆ. ಓಮ್ ಮೀಟರ್ ಅಂತಂದರೆ ರೋಧಶೀಲತೆ, ಓಮ್ ಮೀಟರ್ ಅಂತ ಕರಿತೀವಲ್ಲ, ಅದು ರೋಧಶೀಲತೆಯ SI ಏಕಮನ ಆಗಿರ್ತದೆ. ಆಮೇಲೆ ಬರೇ ರೋಧ ಅಂತ ಕೇಳಿದ್ರೆ ಏನಾಗುತ್ತೆ, ಅದು ಓಮ್ ಅಷ್ಟೇ ಆಗಿರ್ತದೆ, ಮೀಟ್ರ್ ಬರೋದಿಲ್ಲ. ಓಕೆ, ಇಷ್ಟು ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ ಇದರಲ್ಲಿ. ಅಲ್ಲಿ ಮಸೂರದ ಸಂಗಮ ದೂರದ ವಿಲೋಮ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಮಸೂರದ ಸಂಗಮ ದೂರದ ವಿಲೋಮವು P = 1/f ಆಗಿರ್ತದೆ. P = 1/f ಅಂತಂದರೆ ಮಸೂರದ ಸಾಮರ್ಥ್ಯದ ಸೂತ್ರ, ಅದು P = 1/f ಆಗ್ತದೆ ಅಲ್ವಾ? P = 1/f ಅಂತ ನೀವು ನೆನಪಿಟ್ಕೊಳ್ರಿ, ಆಟೋಮೆಟಿಕಲಿ ಇದು ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ಇಲ್ಲಿ 3ನೇ ಪ್ರಶ್ನೆಯನ್ನು ನೋಡ್ತಾ ಹೋಗಿ, ವಿದ್ಯುತ್ ಬಣ್ಣದಲ್ಲಿ ಬಳಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೀರಿ ಅಂತ ಕೇಳ್ತಾರಲ್ವ. ಶುಷ್ಕ ಕೋಶ, ರಿಯೋಸ್ಟಾಟೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಫಸ್ಟು ಒಂದು ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ ನೋಡಿ, T ಆಕಾರದಲ್ಲಿ ಬರೀಬೇಕಾಗುತ್ತೆ. ಅದನ್ನು ಅಡ್ಡ ಹಾಕಿದರೆ ಒಂದು ಕಡೆ ಪ್ಲಸ್ ಒಂದು ಕಡೆ ಮೈನಸ್ ತೋರಿಸ್ತಾ ಹೋಗಿ, ಯಾವ್ದು ದೊಡ್ಡದಿದೆ ಅದನ್ನು ಪ್ಲಸ್ ತೋರಿಸಿ, ಯಾವುದು ಸಣ್ಣ T ಅಂತ ನಿಮ್ಗೆ ಅನಿಸೋದಲ್ಲ ಅಲ್ಲಿ ಮೈನಸನ್ನು ತೋರಿಸ್ತಾ ಹೋಗಿ. ಸೊ ಓಕೆ, ಒಂದು ಲೈನ್ ದೊಡ್ಡದಿರಬೇಕು, ಇನ್ನೊಂದು ಲೈನ್ ಸಣ್ಣದಿರಬೇಕಿದೆ, ಒಂದು ಬ್ಯಾಟ್ರಿ ಆಗ್ತಾ ಹೋಗುತ್ತೆ. ಇದೇ ರೀತಿ ಕನೆಕ್ಟ್ ಮಾಡ್ತಾ ಹೋದರೆ ಇವು ಏನಾಗುತ್ತೆ, ಶುಷ್ಕ ಕೋಶಗಳು ಗುಂಪು ಆಗ್ತಾ ಹೋಗುತ್ತಲ್ವ. ಸೊ ಒಂದು 2-3 ಬ್ಯಾಟ್ರಿ ಜೋಡಿಸ್ತಾ ಹಾಗೆ. ಓಕೆ, ಆಮೇಲೆ ಇದು ರಿಯೋಸ್ಟಾಟ್ ಸಹಜವಾಗಿ ಕೇಳ್ತಾನೆ ಎಕ್ಸಾಮ್ನಲ್ಲಿ ಬಂದೇ ಬರುತ್ತೆ. ಸೊ ಇದನ್ನು ಸರಿಯಾಗಿ ನೆನಪಿಟ್ಟುಕೊಡ್ರಿ. ಈ ಥರ ಜಿಗ್ಜಾಗ್ಸ್ ಮಾಡಿ ಒಂದು ಯಾರೋ ಮೂಲಕ ಈ ಥರ ತೋರಿಸೋದು ಅಥವಾ ಈ ಥರ ನೀವು ತೋರಿಸೋದಾಗಿದೆ. ಇದು ರಿಯೋಸ್ಟಾಟ್, ಮಕ್ಕಳಿಗೆ ಸಹಜವಾಗಿ ಇದು ಗೊತ್ತಿದೆ. ಆಮೇಲೆ ಸೇರ್ಪಡೆ ಇಲ್ಲದೆ ದಾಟಿದ ತಂತಿಯನ್ನು ಸ್ವಲ್ಪ ನೋಡಿ, ಅದನ್ನು ಕೂಡ ಎಕ್ಸಾಮ್ನಲ್ಲಿ ಕೇಳ್ಬೋದಾಗಿದೆ. ಸೊ ಆಮೇಲೆ ಇಲ್ಲಿ ನೋಡಿ, ಭಾಳ ಈಸಿಯಾಗಿ ಕೊಡ್ತಾ ಹೋಗ್ತಾನೆ. ಇಂಥವೆಲ್ಲ ಸ್ವಲ್ಪ ಅಪ್ಲೈಡ್ ಲೆವೆಲ್ ಇರುತ್ತೆ. ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ. ಚಿತ್ರ ಏನಂತ ತೋರಿಸ್ತದೆ, ಸ್ವಿಚ್ಚನ್ನು ಮುಚ್ಚಿದಾಗ ಅಂದರೆ ಸ್ವಿಚ್ ಹಾಕಿದಾಗ ಏನಾಗುತ್ತೆ, ಇದು ಒಂದು ಸೊಲೆನಾಯ್ಡ್, ಒಂದು ಕಾಪರ್ ತಂತಿಯನ್ನು ಒತ್ತೊತ್ತಾಗಿ ಸುತ್ತಿದಾಗ ಅದು ಸುರುಳಿ ಆಕಾರಕ್ಕೆ ಬರುತ್ತೆ. ಆ ಸುರುಳಿ ಆಕಾರದ ಒಂದೇನು ವಸ್ತಿದೆಯಲ್ವ, ಅದನ್ನೇ ನಾವು ಸೊಲೆನಾಯ್ಡ್ ಅಂತೇಳಿ ಕರಿತೇವೆ. ಕ್ಲಿಯರ್ ಇದೆಯಾ? ಒಂದು ಕಾಪರ್ ತಂತಿಯನ್ನು ತಗೊಳ್ತೇವೆ, ಅದನ್ನು ಸುರುಳಿ ಆಕಾರ ಸುತ್ತಿದಾಗ ಏನಾಗುತ್ತೆ, ಸಿಲಿಂಡರ್ ಆಕಾರ ಬರುತ್ತದೆ. ಸುರುಳಿ ಆಕಾರ ಅಂದರೆ ರೌಂಡ್ 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 ಸುತ್ತಿಗೆ ಅಂತ ಹೋಗಬೇಕು. ಇದನ್ನು ನೀವು ಉಲ್ಟಾ ಹಿಡಿದು ನೋಡಿ, ಆಟೋಮೆಟಿಕಲಿ ಏನು ಕಾಣಿಸ್ತದೆ, ಅದು ಒಂದು ರೀತಿಯಲ್ಲಿ ಸಿಲಿಂಡರ್ ಆಕಾರದ ರೀತಿಯಲ್ಲಿ ಕಾಣಿಸ್ತಾ ಹೋಗುತ್ತೆ. ಸೊ ಹಾಗಾಗಿ ಮತ್ತು ಮೇಲೆ ಒಂದು ಅವಾಕದ ಹೊದಿಕೆ ಹೊಂದಿರಬೇಕು, ಅದು ಆವಾಗ ಅದನ್ನು ಸೊಲೆನಾಯ್ಡ್ ಅಂತೇಳಿ ಕರಿತೇವೆ. ಓಕೆ, ಸೊ ಇಲ್ಲಿ ನೋಡಿ, ಇದು ಯಾವಾಗಲೂ ನಾರ್ತ್ ಆಗಿರುತ್ತದೆ. ನಾರ್ತ್ ಅಂದರೆ ಉತ್ತರ ಧ್ರುವ ಆಗಿರುತ್ತೆ, ಇದು ದಕ್ಷಿಣ ಧ್ರುವದಂಥ ರೀತಿಯಲ್ಲಿ ವರ್ತಿಸ್ತಾ ಇರ್ತದೆ. ಇದು ನಾರ್ತ್ ಆದಾಗ ಏನಾಗುತ್ತೆ ನೋಡಿ, ಇಲ್ಲೊಂದು ಅಂಡಕ ಅಂತ ಕೊಟ್ಟಿದ್ದಾರೆ. ಸೊ ಇದು ನಾರ್ತ್ ಅಂದಾಗ ಆಟೋಮೆಟಿಕ್ಲಿ ಏನಾಗುತ್ತೆ, ಇಲ್ಲಿ ವಿಕರ್ಷಿಸ್ತದೆ.
ಇವರೇನು ಕೊಟ್ಟಿದ್ದಾರೆ, ತುದಿಯನ್ನು ಆಕರ್ಷಿಸುವುದೇ ಅಂತ ಕೇಳಿದಾರಲ್ವಾ. ಈ ಎನ್ ತುದಿಯು ಬಿ ತುದಿಯನ್ನು ಆಕರ್ಷಿಸೋದು ಕೇಳಿದಾರೆ, ಸಾಧ್ಯ ಇಲ್ಲ. ಯಾಕಂದರೆ ಇಲ್ಲಿ ಕೂಡ ನಾರ್ತ್ ಇದೆ. ಒಂದು ವೇಳೆ ಇದು ಎಸ್ ಈ ಕಡೆ ಬಂದರೆ ಆಟೋಮೆಟಿಕಲಿ ಅದು ಆಕರ್ಷಿಸ್ತಾ ಹೋಗುತ್ತೆ. ಸ್ವಿಚ್ಚನ್ನು ಮುಚ್ಚಿದಾಗ ಸೊಲೆನ ಬಿ ತುದಿ ಅನ್ನು ಧ್ರುವದಂತೆ ವರ್ತಿಸ್ತದೆ. ಆದ್ದರಿಂದ ಸಜಾತಿ ಧ್ರುವಗಳು ಏನಾಗ್ತವೆ, ಇಲ್ಲಿ ವಿಕರ್ಷಿಸ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ನೀವು ನೋಡಬೇಕಾಗತ್ತೆ. ಭಾಳ ಇಂಪಾರ್ಟೆಂಟ್ ಅಂತಂದರೆ ಇಲ್ಲಿ ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಂತ ಕೇಳಿದರೆ, ವಿದ್ಯುತ್ ಮಂಡಲದಲ್ಲಿನ ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರಬಾರ್ದು ಅಂತ ಹೇಳ್ತೀವಿ ನಾವು. ಏನಿದು ಸಜೀವ ತಟಸ್ಥ ಮತ್ತು ಅಲ್ವಾ, ಇದು ಭಾಳ ಚೆನ್ನಾಗಿದೆ ನೋಡಿ. ಇಲ್ಲಿ ತೋರಿಸ್ತೀನಿ ನಾನು, ವಯರ್ಗಳಿದ್ದಾವೆ ನೋಡಿ. ಇಲ್ಲಿ 3 ವಯರ್ಗಳನ್ನು ನೀವು ನೋಡ್ತೀರಿ. ಒಂದು ಅರ್ಥಿಂಗ್ ವಯರ್ ಇದೆಯಲ್ಲ, ಇಲ್ಲಿ ಎಲ್ಲೋ ಮತ್ತು ಗ್ರೀನ್ ಮಿಕ್ಸ್ ಇರ್ತಕ್ಕಂಥ ಒಂದು ವಯರ್, ಇದು ಅರ್ಥಿಂಗ್ ವಯರ್ ಅಂದರೆ ಭೂ ಸಂಪರ್ಕ ತಂತಿ ಅಂತ ಕೊಟ್ಟಿರ್ತವೆ. ಆಮೇಲೆ ನ್ಯೂಟ್ರಲ್ ವಯರ್ ಇದೆ, ತಟಸ್ಥ ತಂತಿ ಇದೆ, ತಟಸ್ಥ ತಂತಿ. ಆಮೇಲೆ ಇದು ಲೈವ್ ವಯರ್ ಅಲ್ವಾ, ಅಂದರೆ ಇದು ಸಜೀವ ತಂತಿ. ಇವೆರಡು ಏನಾದರೂ ಜೊತೆ ಕೂಡಿಬಿಟ್ರೆ ನಿಮಗೇನಾಗುತ್ತೆ, ಸ್ಪಾರ್ಕ್ ಆಗುತ್ತೆ. ಓಕೆ, ಅಲ್ಲಿ ಓವರ್ಲೋಡ್ ಆಗುತ್ತೆ ಅನ್ನುವಂಥದ್ದು ನಾವು ಹೇಳ್ತೇವೆ. ಹಾಗಾಗಿ ಇವು ಎ ಬಿ ಇದೆಯಲ್ಲ, ಇವೆರಡು ಕೂಡಬಾರ್ದು, ಅದು ಭಾಳ ಇಂಪಾರ್ಟೆಂಟ್ ಇದೆ. ಸೊ ಅದೇ ಇದು ಹೇಳಿರೋದು, ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕ ಬರಬಾರ್ದು ಅಂತ ಹೇಳ್ತೇವೆ. ತಂತಿಗಳ ಮೇಲಿನ ಅವಾಹಕದ ಹೊದಿಕೆ ಹಾನಿಯಾಗಬಾರದು ಅಂತ ಕೇಳ್ತೇವೆ. ಹವಾಕದ ಹೊದಿಕೆ ಹಾನಿಯಾಗಬಾರದು, ರೈಟಾ. ಫ್ಯೂಸ್ ಇದೆ ನೋಡಿ. ಭಾಳ ಡ್ಯಾಮೇಜ್ ವಯರ್ ನೋಡ್ತೀರಿ ನೀವು, ಸಹಜವಾಗಿ ಡ್ಯಾಮೇಜ್ಡ್ ವಯರ್ ಸಿಕ್ಕಾಪಟ್ಟೆ ನೋಡ್ತಿರ್ತೀರಲ್ವ. ನೋಡಿ, ಡ್ಯಾಮೇಜ್ಡ್ ವಯರ್ ಅಂದ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ, ಡ್ಯಾಮೇಜ್ಡ್ ವಯರ್. ಓಕೆ, ಸೊ ಡ್ಯಾಮೇಜ್ಡ್ ವಯರ್ ನೋಡಿ ಸಿಕ್ಕಾಪಟ್ಟೆ ಸಿಗುತ್ತೆ ನಿಮಗೆ. ಡ್ಯಾಮೇಜ್ಡ್ ವಯರ್ ಅಂದರೆ ಸೊ ಈ ಥರ ಇವೆಲ್ಲ ಈ ಥರ ಇದ್ದು ಅಂಥವನ್ನ ಹಿಂಗೆ ನೋಡಿ, ಈ ಥರ ಎಲ್ಲ ಇದ್ದರೆ ಡ್ಯಾಮೇಜ್ ಆಗಿದೆ ಅಂತ ಅರ್ಥ. ಸೊ ಇಲ್ಲಿಗೆ ನೋಡಿ, ತಟಸ್ಥ ತಂತಿ ಆಮೇಲೆ ಲೈವ್ ವಯರು ಎಲ್ಲವೂ ಮಿಕ್ಸ್ ಆಗಿ ಹೋಗ್ಬಿಟ್ಟಿರ್ತದೆ ಅದರೊಳಗಡೆ. ಸೊ ಈ ಥರ ಇರಬಾರ್ದು ಅಂತೇಳಿ ನಾವು ಹೇಳ್ತೇವೆ. ಈ ಥರ ಇದ್ದರೆ ಏನಾಗುತ್ತೆ, ಸ್ಪಾರ್ಕ್ ಆಗುತ್ತೆ, ಒಂದಕ್ಕೊಂದು ಅಟ್ಯಾಚ್ ಆಗ್ತಾವಲ್ಲ, ಅಲ್ಲಿ ಓವರ್ಲೋಡ್ ಉಂಟಾಗುತ್ತೆ ಅನ್ನೋವಂಥದ್ದು. ಅದಕ್ಕಾಗಿ ಅದನ್ನು ಅವಾಯ್ಡ್ ಮಾಡಬೇಕು ನೀವು, ಡ್ಯಾಮೇಜ್ ವಯರನ್ನು ಬಳಸಬಾರ್ದು ಅಂತ ಅರ್ಥ. ಓಕೆ, ಆಮೇಲೆ ವಿದ್ಯುತ್ ಉಪಕರಣಗಳಿಗೆ ದೋಷ ಇರಬಾರ್ದು ಅಂತ ಹೇಳಿದ್ದಾರೆ. ಪ್ರಾಬ್ಲಮ್ ಇರಬಾರ್ದು ಯಾವುದೇ ಉಪಕರಣದಲ್ಲಿ. ಎಲೆಕ್ಟ್ರಾನಿಕ್ಸ್ನಲ್ಲಿ ಹಲವು ಉಪಕರಣ ಒಂದೇ ಸಾಕೆಟಿಗೆ ಜೋಡಿಸಬಾರದು ಅಲ್ವಾ. ಆಮೇಲೆ ವಿದ್ಯುತ್ ಮಂಡಲದಲ್ಲಿ ಸೂಕ್ತ ದರದ ಫ್ಯೂಸನ್ನು ಬಳಸಬೇಕು. ಫ್ಯೂಸ್ ನೀವು ನೋಡಿರ್ತೀರಿ, ಫ್ಯೂಸ್ ಅಂದ ತಕ್ಷಣ ನೋಡಿ ಎಷ್ಟು ವೆರೈಟಿ ಫ್ಯೂಸ್ ಬರುತ್ತೆ ಅಂತಂದರೆ ನೋಡಿ, ಎಷ್ಟು ಬೇಕು ನಿಮಗೆ ಫ್ಯೂಸಲ್ಲಿ. ಬೇಕಾದಷ್ಟು ಫ್ಯೂಸಸ್ ಇದಾವಲ್ವ, ಬೇಕಾದಷ್ಟು ಫ್ಯೂಸಸ್ ಇದೆ ನೋಡ್ಬೋದು. ಫ್ಯೂಸ್ ಅಂದರೆ ಒಳ್ಳೆ ಕ್ವಾಲಿಟಿ ಫ್ಯೂಸನ್ನು ಬಳಸಬೇಕಂತ ಹೇಳ್ತೀವಿ ನಾವು ಯಾವಾಗಲೂ. ಒಳ್ಳೆಯ ಕ್ವಾಲಿಟಿ ಫ್ಯೂಸನ್ನು ಬಳಸಿ ಅಲ್ವ. ಇತ್ತೀಚೆಗೆಲ್ಲ ಒಳ್ಳೆ ಕ್ವಾಲಿಟಿ ಫ್ಯೂಸ್ ಬರ್ತಾ ಇದ್ದಾವೆ. ಆರಾಮಾಗಿ ಒಂದು ಒಳ್ಳೆ ಕ್ವಾಲಿಟಿ ಫ್ಯೂಸನ್ನು ಬಳಸ್ಬೋದಾಗಿದೆ. ಸೊ ಇಲ್ಲಿದೆ. ಆಮೇಲೆ ಹಳೆಯವು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಈ ಥರದ್ದು ನೋಡ್ತೀರಿ ನೋಡಿ, ಇಲ್ಲೆಲ್ಲ ಇದೆಯಲ್ಲ ಒಳಗಡೆ. ಸೊ ಈ ಥರದ್ದೆಲ್ಲ ಇರುತ್ತೆ. ಫ್ಯೂಸಸ್ಗಳು ಬೇಕಾದಷ್ಟು ಇದೆ ನೋಡಲಿಕ್ಕೆ, ನಿಮಗೆ ಎಂಥ ಬೇಕಂತ ಫ್ಯೂಸಸ್ ಸಿಗುತ್ತೆ ಅಲ್ವಾ. ಇಲ್ಲಿ ನೋಡಿ, ಇದೆ ಈಸಿಯಾಗಿ ಸಿಗುತ್ತೆ ನಿಮಗೆ. ಇದು ಹಳೆ ಮಾಡೆಲ್ ಇದೆ ಫ್ಯೂಸು, ಇದು ಕೂಡ ಇದೆ. ಸೊ ಯಾವ ರೀತಿಯಲ್ಲಿ ಅದು ನೋಡ್ಬೋದಾಗಿದೆ ನೀವು ಆರಾಮಾಗಿ. ಸೂಕ್ತದ ಫ್ಯೂಸ್ ಬಳಸ್ತೀರ ಅಂದರೆ ಒಂದು ಒಳ್ಳೆ ಕ್ವಾಲಿಟಿ ಫ್ಯೂಸನ್ನು ಬಳಸಿ ಅಂತ ಹೇಳೋದು. ಎಷ್ಟು ಪಾಯಿಂಟ್, ಅದರಲ್ಲಿ 4 ಪಾಯಿಂಟ್ಗಳನ್ನು ಬರೆದ್ರೆ ಒಂದೊಂದು ಅರ್ಧ ಮಾಸ. ಆಮೇಲೆ ಇದು ಭಾಳ ಇಂಪಾರ್ಟೆಂಟ್ ಇದೆ. ವಾಹಕ ಒಂದು ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ವಾಹಕದ ಉದ್ದ, ವಾಹಕದ ಅಂತಂದರೆ ಈಗ ವಯರ್, ಅದು ವಾಹಕ ಅಂದ್ರೆ ವಯರ್, ಯಾವ ವಯರ್ನಲ್ಲಿ ಕರೆಂಟ್ ಪಾಸ್ ಆಗುತ್ತೆ ಅಥವಾ ಹರಿಯುತ್ತದಲ್ಲ ಅದನ್ನೇ ನಾವು ವಾಹಕ ಅಂತ ಕರಿತೇವೆ. ವಾಹಕದ ಉದ್ದ ಹೆಚ್ಚಾದಂಗೆಲ್ಲ ಏನಾಗುತ್ತೆ, ಆಟೋಮೆಟಿಕಲ್ಲಿ ರೋಧ ಜಾಸ್ತಿ ಆಗ್ತಾ ಹೋಗುತ್ತೆ. ವಾಹಕದ ಅಡ್ಡಕ್ಕೆ ಹೋಯ್ತಂದ್ರೆ ದಪ್ಪ, ವಾಹಕ ದಪ್ಪ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ, ಆಟೋಮಿಕ್ ರೋಧ ಏನಾಗುತ್ತೆ ಅಲ್ಲಿ ಕಡಿಮೆ ಆಗ್ತಾ ಹೋಗುತ್ತದೆ. ವಾಹಕದ ಪ್ರಾಕೃತಿಕ ಗುಣ ಅಂದರೆ ಪ್ರಕೃತಿಯಲ್ಲಿ ಸಿಗುವಾಗ ಏನಾಗುತ್ತೆ, ಇವೆಲ್ಲ ಮೆಟಲ್ಗಳು, ಲೋಹಗಳು ಬೇರೆ ಅಲೋಹಗಳ ಜೊತೆಗೆ ಮಿಕ್ಸ್ ಆಗಿ ಈ ಥರದ ರೋಧಗಳನ್ನು ಹೆಚ್ಚು ಮಾಡಿರ್ತವೆ. ಹಾಗಾಗಿ ಅದು ಗುಣ ಭಾಳ ಮುಖ್ಯ ಆಗುತ್ತೆ. ವಾಹಕದ ತಾಪ ಹೆಚ್ಚಾದಂಗೆಲ್ಲ ರೋಧ ಕಡಿಮೆ ಆಗ್ತಾ ಹೋಗುತ್ತೆ. ಇಷ್ಟು ನೀವು ನೋಡ್ತಾ ಹೋಗ್ರಿ, ಇದು ನೆನಪಿಟ್ಕೊಂಡ್ಬಿಟ್ರಿ ಕರೆಕ್ಟಾಗಿ, ಆರಾಮಾಗಿ ನೀವು ಇಲ್ಲಿ ನೋಡ್ಬೋದಾಗಿದೆ. ಆಮೇಲೆ ಇಲ್ಲಿ ಬರ್ತವೆ, ಇದು ಕೂಡ ಭಾಳ ಇಂಪಾರ್ಟೆಂಟ್ ಇರುವಂಥದ್ದು. ಒಂದು ಗಾಜಿನ ಪಟ್ಟಕ್ಕೆ ಕೊಟ್ಟಿದ್ದಾರೆ ನೋಡಿ. ಗಾಜಿನ ಪಟ್ಟಕ್ಕೆ ಕೊಟ್ಟಾಗ ಏನಾಗುತ್ತೆ ಅಂದರೆ, ಒಂದು ಪತನ ಕಿರಣ ಹೋಗುತ್ತಲ್ವ, ಒಂದು ಪತನ ಕಿರಣ ಹೋದಾಗ ಈ ರೀತಿಯಲ್ಲಿ ಪಾಸ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಓಕೆ, ವಕ್ರೀಭವನ ಆಗುತ್ತೆ. ಒಂದು ಪತನ ಕಿರಣ ಹೋಗಿ ವಕ್ರೀಭವನ ಹೊಂದಿ ಮತ್ತೆ ನಿರ್ಗಮ ಆಗ್ತದೆ. ಪತನ ಕಿರಣ ಯಾವ ಥರ ಹೋಗಿರ್ತದಲ್ಲ ಅದೇ ಥರದ ದಿಕ್ಕಿನಲ್ಲಿ ನಿರ್ಗಮನ ಕಿರಣ ಇರ್ತದೆ. ವಕ್ರೀಮ ಕಿರಣ ಸ್ವಲ್ಪ ನೋಡಿ ಈ ಥರ ಆಗಿದೆ ಈಗ. ಸೊ ಇಲ್ಲಿ ಏನಂತಂದರೆ, ಒಂದು ವೇಳೆ ಈ ಪತನ ಕಿರಣ ನೇರವಾಗಿ ಹೋಗ್ಬಿಟ್ಟಿದ್ರೆ ಎಲ್ಲಿ ಹೋಗ್ತಾ ಇತ್ತದು, ಈ ಥರ ಹೋಗ್ತಾ ಇತ್ತು ಅಲ್ವಾ. ಅದನ್ನು ಹೆಚ್ಚಂತ ತೊಗೊಳ್ಳೋಣ ಇಲ್ಲಿ ಪಾಯಿಂಟನ್ನು. ಆಮೇಲೆ ಈ ನಿರ್ಗಮನ ಕಿರಣ ನಿಂಗೆ ಬೆಳೆಸ್ತಾ ಹೋಗಿ ಇಲ್ಲಿ ಸೇರ್ತದೆ ನೋಡಿ, ಈ ಪಾಯಿಂಟನ್ನು ಜಿ ಅಂತ ಕರ್ಕೊಳ್ಳೋಣ. ಆಮೇಲೆ ಈ ಎನ್ ಡ್ಯಾಶ್ ಇದೆಯಲ್ಲ, ಇದನ್ನು ಇಲ್ಲೆಲ್ಲಿ ಈಗ ಪತನ ಬಿಂದು ಇದು. ಓಕೆ,
ಪತನ ಬಿಂದು ಇದೆಯಲ್ಲ, ಈ ಬಿಂದುವಿನಲ್ಲಿ ಒಂದು ಲಂಬವನ್ನು ಎಳಿತಾ ಹೋಗೋದು ನೋಡು. ಎನ್ ಡ್ಯಾಶ್ ಅನ್ನೋದು ಒಂದು ಲಂಬ. ಓಕೆ, ಈ ಪಾಯಿಂಟನ್ನು ಇ ಅಂತ ಕರ್ಕೊಳ್ಳಿ. ಆಮೇಲೆ ಇಲ್ಲಿ ಒಂದು ಲಂಬ ಎಳೆಯೋಣ, ಎಮ್ ಡ್ಯಾಶ್ ಅಂತೇಳಿ. ಈ ಪಾಯಿಂಟನ್ನು ಎಫ್ ಅಂತ ಕರೆಯೋಣ. ಈಗ ನೋಡಿ, ಈ ನಿರ್ಗಮ ಕಿರಣ ಮತ್ತು ಪತನ ಕಿರಣ ಎರಡನ್ನ ಜೋಡಿಸ್ಬಿಟ್ರೆ ನಿಮಗೆ ಇಲ್ಲೊಂದು ಪಾಯಿಂಟ್ ಜಿ ಬಂತು ನೋಡಿ. ಪಾಯಿಂಟ್ ಜಿ ಬಂದ ತಕ್ಷಣ ಈ ಕಡೆ ಒಂದು ಆ್ಯಂಗಲ್ ಉಂಟಾಗಿದೆ, ಈ ಕಡೆ ಒಂದು ಆ್ಯಂಗಲ್ ಉಂಟಾಗಿದೆ ಅಲ್ವಾ. ಈ ಆ್ಯಂಗಲ್ ಇದೆಯಲ್ಲ, ಈ ಆ್ಯಂಗಲನ್ನು ನಾವೇನಂತ ಕರಿತೀವಿ ಅಂತಂದರೆ ದಿಕ್ಪಲ್ಲಟ ಕೋನ ಅಂತ ಕರಿತೇವೆ. ದಿಕ್ಪಲ್ಲಟ ಕೋನ ಅಂತ ಕರಿತೇವೆ. ಕ್ಲಿಯರ್ ಇದೆಯಾ ಮಕ್ಕಳೇ? ಸೊ ದಿಕ್ಪಲ್ಲಟ ಕೋನ ಎಷ್ಟಿದೆ? 38 ಡಿಗ್ರಿ ಇದೆ. ಈ ಕೋನದ ಹೆಸರು ಏನಂತ ಕೇಳಿದರೆ ಎಚ್ ಜಿ ಎಫ್. ನೋಡಿ, ಆ್ಯಂಗಲ್ಲು ಎಚ್ ಜಿ ಎಫ್. ಈ ಥರ ಬಂದರೆ ಬಿಡಕ್ಕೆ ಹೋಗ್ಬಾಡ್ರಿ, ಆರಾಮಾಗಿ ಬರೀರಿ. ರೈಟ್. ನೆಕ್ಸ್ಟ್ ಬರ್ತಕ್ಕಂಥ ಸಮೀಪ ದೃಷ್ಟಿ ಕಣ್ಣಿನ ಯಾವುದಾದ್ರು 2 ಲಕ್ಷಣಗಳನ್ನು ತಿಳಿಸಿ, ದೋಷವನ್ನು ಹೇಗೆ ಸರಿಪಡಿಸುವುದು ಅಂತೆಲ್ಲ ಕೇಳಿದ್ದಾರೆ. ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂದ್ರೇನು ಎಲ್ಲ ಬರಿಬೋದಾಗಿದೆ ಆರಾಮಾಗಿ. ಸಮೀಪ ದೃಷ್ಟಿ ಕಣ್ಣು ಅಂತಂದ್ರೆ ನಿಮಗೆ ಗೊತ್ತಿರ್ತದೆ. ಸಮೀಪ ದೃಷ್ಟಿ ಆದರೆ ಕೇಳ್ತಾನೆ, ಹೆಚ್ಚಾಗಿ ಇದನ್ನು ಕೇಳ್ತಾ ಇದ್ದಾನೆ. ಇಲ್ಲ ದೂರದೃಷ್ಟಿ ಆದರೆ ಕೇಳ್ತಾನೆ, ಇಲ್ಲ ಪ್ರಿಸ್ ಬಯೋಪಿಯಾ ಅದನ್ನು ಕೇಳ್ತಾನೆ. ಹೆಚ್ಚಾಗಿ ಇದನ್ನು ಕೇಳ್ತಾ ಹೋಗ್ತಾ ಇದ್ದಾನೆ. ಈಗ ಸಮೀಪ ದೃಷ್ಟಿ ಕಣ್ಣಿನ ಲಕ್ಷಣಗಳು ಏನು ಅಂತ ಹೇಳಿದೆ. ಕಣ್ಣಿನ ಮಸೂರದ ವಕ್ರತೆ ಹೆಚ್ಚಾಗಿರ್ತದೆ. ಕಣ್ಣಿನ ಮಸೂರ ಇದೆಯಲ್ಲ, ಕಣ್ಣೊಳಗಡೆ ಯಾವ ಮಸೂರ ಇದೆ? ಪೀನ ಮಸೂರ ಇದೆ, ಅದು ಜಾಸ್ತಿ ವಕ್ರತೆ ಆಗಿರ್ತದೆ. ಹಾಗಾಗಿ ಮಸೂರದ ವಕ್ರತೆ ಹೆಚ್ಚಾಗಿರೋದ್ರಿಂದ ಈ ಥರ ಸಮಸ್ಯೆ ಬರ್ತದೆ. ಕಣ್ಣಿನ ಗುಡ್ಡೆಯು ಸಹಜ ಸ್ಥಿತಿಗಿಂತ ಏನಾಗಿರ್ತದೆ? ಉದ್ದವಾಗಿರ್ತದೆ ಅಂತ ನಾವು ಕರಿತೇವೆ. ಇಲ್ಲಿ ನಿಮ್ಮ ಮಸೂರನ್ನು ಬಳಸಿ ಈ ದೋಷವನ್ನು ಸರಿಪಡಿಸಬಹುದು ಅಂತ ಬರೆದ್ಬಿಟ್ರೆ 1 ಮಾರ್ಕ್ಸ್ ಸಿಗ್ತೀವಿ ನಿಮಗೆ. ಸಮೀಪ ದೃಷ್ಟಿ ನೀ ನೋಡಿ, 1 ಮಾರ್ಕ್ಸ್ ಬಂತು ನಿಮಗೆ. ಓಕೆ. ಆಮೇಲೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂದರೆ ಏನಂತಂದರೆ, ಒಂದು ಮಸೂರ ಇದೆಯಲ್ವ, ಈ ಮಸೂರ ಹತ್ತಿರ ವಸ್ತುಗಳು ನೋಡುವಾಗ ಕಣ್ಣು ಸ್ವಲ್ಪ ಗುಡ್ಡೆ ಏನಾಗುತ್ತೆ? ದಪ್ಪಾದಂಗೆ ಅನಿಸ್ ದೊಡ್ಡದಾಗುತ್ತದೆ, ಬಲ್ಜ್ ಆಗುತ್ತೆ. ಆಮೇಲೆ ದೂರ ವಸ್ತುಗಳು ನೋಡ್ಬೇಕಾದ್ರೆ ಭಾಳ ರಿಲ್ಯಾಕ್ಸ್ ಆಗಿರ್ತದೆ. ಈ ಥರ ಸಂಗಮ ದೂರ ಹೊಂದಾಣಿಕೆ ಮಾಡ್ಕೊಳ್ತದಲ್ವ. ಸಂಗಮ ದೂರ ಅಂದ್ರೆ ಏನು? ನನ್ನ ಕಣ್ಣಿನಿಂದ ವಸ್ತುವನ್ನು ನೋಡ್ಬೇಕಾದ್ರೆ ಮಿನಿಮಮ್ ದೂರ ಎಷ್ಟಿರಬೇಕು ಅನ್ನುವಂಥದ್ದು ಸಂಗಮ ದೂರ ಆಗ್ತದೆ. ಕ್ಲಿಯರ್ ಇದೆಯಾ? ಹತ್ತಿರ ವಸ್ತುಗಳು ಹಾಗೂ ದೂರ ವಸ್ತುಗಳನ್ನು ನೋಡಲು ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಅಂತೇಳಿ ಕರಿತೇವೆ. ಹತ್ತಿರ ವಸ್ತುಗಳನ್ನು ನೋಡ್ಬೇಕಾದ್ರೆ ಮಿನಿಮಮ್ ದೂರ ಎಷ್ಟಿರಬೇಕು ಅಂತೇಳಿದ್ರೆ ನಾವು 25 ಸೆಂಟಿಮೀಟರ್ ದೂರ ಇರಬೇಕು. ಚೆನ್ನಾಗಿ ಕಾಣಬೇಕು ನಿಮಗೆ ಅಂತಂದರೆ. ಒಂದು ಬುಕ್ಕನ್ನು ನೀವು ಓದ್ತಾ ಇರ್ತೀರಿ, ಪೂರ್ತಿ ಕಣ್ಣಿಗೆ ತೊಗೊಂಬಂದು ನೋಡಿ ನಿಮಗೆ ಕಾಣೋದಿಲ್ಲ ಅಲ್ವಾ. ದೂರ ತೊಗೊಂಡೋದ್ರೂ ಚೆನ್ನಾಗಿ ಕಾಣೋದಿಲ್ಲ. ಒಂದು 25 ಸೆಂಟಿಮೀಟರ್ ದೂರದಲ್ಲಿ ನೀವು ನೋಡಿಬಿಟ್ರೆ ಆರಾಮಾಗಿ ಕಾಣ್ತದೆ. ದೂರ ವಸ್ತುಗಳು ನೋಡ್ಬೇಕಾದ್ರೆ ಅನಂತ ದೂರ, ಅದು ಸಂಗಮ ದೂರ ಏನಿದೆಯಲ್ಲ ಅನಂತ ದೂರ. ಎಷ್ಟು ದೂರ ಆದ್ರೂ ನೋಡ್ಬೋದು ನಾವು. ಆಕಾಶ ನೋಡ್ತೀವಿ ಅಂತಂದರೆ ಆಕಾಶ ಸ್ವಲ್ಪ ದೂರದಲ್ಲಿದೆಯಾ, ಹಾಗೆ ಕಣ್ಣು ತಾನೇ ಹೊಂದಾಣಿಕೆ ಮಾಡ್ಕೊಳ್ತದೆ. ಹಾಗಾಗಿ ಅದನ್ನು ಹೊಂದಾಣಿಕೆ ಸಾಮರ್ಥ್ಯ ಅಂತೇಳಿ ಕರಿತೇವೆ. ಆಮೇಲೆ ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಪಡೆಯುವ ಒಂದು ಚಟುವಟಿಕೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಒಂದು ಬಿಳಿ ಕಾಗದವನ್ನು ಹಲಗೆಯ ಮೇಲೆ ಜೋಡಿಸಿ ಮಧ್ಯದಲ್ಲಿ ದಂಡಕಾಂತವನ್ನು ಇರಿಸಿ ಅಂತ ಕೇಳಿದ್ದಾರೆ. ಒಂದು ಬಿಳಿ ಕಾಗದವನ್ನು ತೆಗೆದುಕೊಳ್ಬೇಕು ನೀವು, ಹಲಗೆ ಮೇಲೆ ಜೋಡಿಸ್ಬೇಕಾಗತ್ತೆ. ಹಲಗೆ ಅಂತಂದ್ರೆ ಏನಿಲ್ಲ, ಒಂದು ಯಾವುದೋ ಒಂದು ಅಲ್ವಾ. ಈಗ ಪೇಂಟ್ ಮಾಡೋರು ಏನು ಮಾಡ್ತಾರೆ, ಒಂದು ಹಲಗೆ ಇಟ್ಕೊಂಡಿರ್ತಾರೆ, ಅದರ ಮೇಲೆ ಬಿಳಿ ಕಾಗದವನ್ನು ಇಟ್ಟಿರ್ತಾರೆ. ಸೊ ಮೇಲೆ ಒಂದು 4 ಕ್ಲಿಪ್ ಹಾಕ್ಕೊಂಡಿರ್ತಾರೆ, ಅದ್ರ ಮೇಲೆ ಅವರು ಪಿಕ್ಚರ್ಗಳನ್ನು ಬಿಡಿಸ್ತಾ ಇರ್ತಾರಲ್ವ. ಸೊ ಡ್ರಾಯಿಂಗ್ ಬೋರ್ಡ್ ಅಂತ ಏನು ಕರಿತೀವಲ್ಲ, ಹಂಗೆ ಡ್ರಾಯಿಂಗ್ ಬೋರ್ಡ್. ಸೊ ಇಲ್ಲಿ ದಂಡಕಾಂತ ಇರಿಸ್ಬೇಕು ಫಸ್ಟ್. ದಂಡಕಾಂತದ ಉತ್ತರ ಧ್ರುವದ ಹತ್ತಿರ ದಿಕ್ಸೂಚಿಯನ್ನು ಇರಿಸಿ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಏನಂತಂದ್ರೆ ಒಂದು ಸ್ವಲ್ಪ ನಿಮಗೆ ಇಲ್ಲಿ ತೋರಿಸ್ತಾ ಹೋಗುತ್ತೇನೆ. ಮ್ಯಾಗ್ನೆಟ್ ಆನ್ ಡ್ರಾಯಿಂಗ್ ಬೋರ್ಡ್ ಅಲ್ವಾ. ಏನಾದರೂ ನಿಮಗೆ ಅಲ್ಲಿ ಮಾಹಿತಿ ಇರ್ತದೆ, ಸ್ವಲ್ಪ ಏನಂದರೆ ಇಮೇಜ್ಗಳನ್ನು ನೋಡಬೇಕು ನೀವು. ಮ್ಯಾಗ್ನೆಟ್ ಆನ್ ಡ್ರಾಯಿಂಗ್ ಬೋರ್ಡ್ಸ್ ಅಂದರೆ ಬೇಕಾದಂಗೆ ಈ ರೀತಿಯಲ್ಲಿ ಮಕ್ಕಳಿಗೆ ಬಂತು ಇದು, ಕಿಡ್ಸ್ಗೆ. ಸೊ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸನ್ನು ಮಾಡಬೇಕಾದ್ರೆ ಆರಾಮಾಗಿ ಈ ಥರ ಇರುತ್ತೆ. ನೀವು ಯಾವುದೇ ಒಂದು ಬೋರ್ಡ್ ತೊಗೊಂಡ್ರಿ ಅಂತಂದರೆ ಅದರಲ್ಲಿ ನೀವು ಈಸಿಯಾಗಿ ಅದನ್ನು ಇಟ್ಕೊಳ್ಬೋದಾಗಿದೆ. ಒಂದು ಸೆಕೆಂಡ್. ಸೊ ಈಗ ನೋಡಿ ಮಕ್ಕಳೇ, ಕಮಿಂಗ್ ಬ್ಯಾಕ್ ಟು ವಿಡಿಯೋ. ಸೊ ಒಂದು ಸ್ವಲ್ಪ ಪಾಸ್ ಮಾಡಿದ್ದೆ. ಇಲ್ಲಿ ನೋಡಿ ಒಂದು ಚಿತ್ರ ತೋರಿಸ್ತಾ ಇದೆ ನಿಮಗೆ. ಸೊ ಇಲ್ಲಿ ನೋಡಿ ಒಂದು ಬಾರ್ ಮ್ಯಾಗ್ನೆಟ್ ಇದೆಯಲ್ಲ, ಇದನ್ನು ವೈಟ್ ಹಾಳೆ ಅಂತ ಅಂದ್ಕೊಳ್ರಿ. ಇಲ್ಲಿ ಮಧ್ಯಭಾಗದಲ್ಲಿ ಒಂದು ಬಾರ್ ಮ್ಯಾಗ್ನೆಟನ್ನು ಕೂಡಿಸ್ತೇವೆ, ರೈಟಾ. ಬಾರ್ ಮ್ಯಾಗ್ನೆಟನ್ನು ಕೂಡಿಸಿದಾಗ ನೋಡಿ ಅದರ ಪಕ್ಕದಲ್ಲಿ ನೀವು ನಾರ್ತಿಂದ ತೊಗೊಳ್ಬೇಕು, ರೈಟಾ. ನಾರ್ತು ಮತ್ತು ಸೌತ್, ರೈಟಾ. ನಾರ್ತ್ ದಿಕ್ಕಿನಲ್ಲಿ ನೀವು ಬಾರ್ ಮ್ಯಾಗ್ನೆಟನ್ನು ಇಡಬೇಕಂತ ನಾವು ಹೇಳ್ತೇವೆ ನಿಮಗೆ. ಓಕೆ. ಸೊ ಇಲ್ಲಿ ಒಂದು ಪಿಕ್ಚರ್ ನೋಡಿ, ನೀವು ಆರಾಮಾಗಿ ನೋಡ್ಬೋದು, ಎಲ್ಲ ಕಡೆಗೆ ಆದ್ರೆ ನೋಡ್ಬೋದು ಆರಾಮಾಗಿ. ಸೊ ಈ ಥರ ನಾರ್ತ್ ದಿಕ್ಕಲ್ಲಿ ನೀವು ಇಟ್ಟರೆ
ಸೊ ಈ ಥರ ಅದು ಸೌತ್ ದಿಕ್ಕು ಕಡೆಗೆ ತೋರಿಸ್ತಾ ಇರುತ್ತೆ, ಅದು ಮುಳ್ಳು ಏನಿದೆಯಲ್ವ ಅದು ಸೌತ್ ದಿಕ್ಕು ಕಡೆಗೆ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ಇಟ್ಟಾಗ ಏನಾಗುತ್ತೆ, ಇಲ್ಲೊಂದು ಪಾಯಿಂಟ್ ಮಾಡ್ಕೊಡಿ, ಪಾಯಿಂಟ್ ಮಾಡ್ಕೊಂಡ್ಮೇಲೆ ಮತ್ತು ಅಲ್ಲಿ ಇಟ್ಟಾಗ ಮುಂದ್ಗಡೆ ಒಂದು ಪಾಯಿಂಟ್ ಮಾಡಿ, ಈ ಥರ ಪಾಯಿಂಟ್ಗಳನ್ನ ಗುರುತು ಮಾಡ್ತಾ ಹೋದಾಗ ಈ ಥರ ಇಲ್ಲಿ ಬಂದು ಎಂಡ್ ಆಗುತ್ತೆ ಕರೆಕ್ಟಾಗಿ. ಸೊ ನಾರ್ತಿಂದ ಶುರುವಾಗಿ ಸೌತ್ ಕಡೆಗೆ ಬಲರೇಖೆಗಳು ಇರ್ತಾವೆ ಅಂತ ನಮಗೆ ಗೊತ್ತಿದೆ ಅಲ್ವಾ. ಸೊ ಹಾಗಾಗಿ ಇದನ್ನು ನೋಡಿ ಇಲ್ಲೊಂದು ಚುಕ್ಕಿ ಇಟ್ಟರೆ ಈ ಥರ ಚುಕ್ಕಿ ಇಡಬೇಕು ನೀವು, ಈ ಥರ ಚುಕ್ಕಿಗಳನ್ನು ಇಡ್ತಾ ಹೋಗ್ಬೇಕಂದ್ರೆ ಇಲ್ಲಿ ಕಂಪಾಸ್ ಅಂದರೆ ಮ್ಯಾಗ್ನೆಟಿಕ್ ಕಂಪಾಸ್ ಅಂತ ಇದ್ರಲ್ಲ, ದಿಕ್ಸೂಚಿಗಳನ್ನು ಬಳಸ್ತೀವಿ ನಾವು. ದಿಕ್ಸೂಚಿಗಳನ್ನು ಬಳಸಿದಾಗ ಗೊತ್ತಾಗುತ್ತೆ ನಿಮಗೆ, ನಾರ್ತಲ್ಲಿ ನೀವು ಇಟ್ಟರೆ ಅದು ಸೌತ್ ಕಡೆ ತೋರಿಸ್ತಾ ಇರುತ್ತದೆ, ಸೌತ್ ಕಡೆ ತೋರಿಸಿ ಇಲ್ಲಿ ಕೆಳಗಿಟ್ಟರೆ ನೋಡಿ ಹಿಂಗೆ ಬರ್ತದೆ, ಮೇಲಿಟ್ಟರೆ ಈ ಥರ ಬರ್ತಾ ಹೋಗುತ್ತೆ. ಸೊ ಈ ರೀತಿಯಲ್ಲಿ ನೀವು ನೋಡ್ತಾ ಇರ್ತೀರಿ, ಭಾಳಷ್ಟು ಇಂಪಾರ್ಟೆಂಟ್ ಇದೆ, ಹಿಂಗೆ ನೋಡ್ಕೋಬೋದು ನೀವು ಆರಾಮಾಗಿ. ಇಲ್ಲಿ ಒಂದು ಬಿಳಿ ಕಾಗದ ಹಲಗೆ ಮೇಲೆ ಜೋಡಿಸಿ ಮಧ್ಯದಲ್ಲಿ ದಂಡಕಂದನ್ನು ಇರಿಸಿ, ದಂಡಕಂದ ಉತ್ತರ ಧ್ರುವದ ಹತ್ತಿರ ದಿಕ್ಸೂಚಿನ ಇರಿಸಿ ಅಂತೇಳಿ ಇಟ್ಟಿದ್ದಾವೆ. ದಿಕ್ಸೂಚಿಯ ದಕ್ಷಿಣ ಧ್ರುವವು ಆಯಸ್ಕಾಂತದ ಉತ್ತರ ಧ್ರುವದ ಕಡೆಗೆ ತೋರಿಸುತ್ತದೆ. ದಿಕ್ಸೂಚಿಯ ಒಳಗಡೆ ಇದೆಯಲ್ಲ ಆ ದಕ್ಷಿಣ ಧ್ರುವ ಇದೆಯಲ್ಲ ಆಯಸ್ಕಾಂತದ ಉತ್ತರದ ಕಡೆಗೆ ತೋರಿಸ್ತಾ ಇರ್ತದೆ. ದಿಕ್ಸೂಚಿಯ ದಕ್ಷಿಣ ಧ್ರುವ ಆಯಸ್ಕಾಂತದ ಉತ್ತರ ಧ್ರುವದ ಕಡೆಗೆ ತೋರಿಸ್ತಾ ಇರ್ತದೆ, ತೊಂದರೆ ಇಲ್ಲ. ದಿಕ್ಸೂಚಿಯ ಉತ್ತರ ಧ್ರುವವು ಸೂಚಿಸಿದ ದಿಕ್ಕಿನಲ್ಲಿ ಕಾಗದ ಮೇಲೆ ಚುಕ್ಕಿ ಗುರುತು ಹಾಕ್ತಾರೆ ಅಂತ ಹೇಳ್ತಾರೆ. ದಿಕ್ಸೂಚಿಯ ಉತ್ತರ ಧ್ರುವವು ಸೂಚಿಸಿದ ದಿಕ್ಕಿನಲ್ಲಿ, ನಾವು ಇಲ್ಲಿ ನೋಡಿದ್ದೀವಿ ಆಲ್ರೆಡಿ, ಉತ್ತರ ಧ್ರುವವು ಸೂಚಿಸಿದ ದಿಕ್ಕಿನಲ್ಲಿ ಇಲ್ಲೇನೇ ತೋರಿಸಿದ್ನಲ್ಲ ನಿಮಗೆ. ಓಕೆ, ಉತ್ತರ ಧ್ರುವ ಸೂಚಿಸಿದ ದಿಕ್ಕಿನಲ್ಲಿ ನೀವು ಮಾಡ್ಬೋದು ಅಂತ ಹೇಳಿದೆ ನಾನು ನಿಮಗೆ ಈಸಿಯಾಗಿ. ನೋಡಿ ಈ ಥರ ಇಲ್ಲಿ ಮಾಡ್ಕೊತ ಹೋಗ್ಬೋದಾಗಿದೆ. ಸೊ ಮಾಡಿದಾಗ ಏನಾಗುತ್ತೆ ನಿಮಗೆ ಈ ಥರ ಲೈನ್ಗಳು ಬರ್ತಾ ಹೋಗುತ್ತೆ ನೋಡಿ. ಇಲ್ಲಿ ನಾರ್ತ್ ಈಸಿ ಕೊಟ್ಟಿದ್ದಾರೆ ನೋಡಿ. ಈಗ ನಾರ್ತ್ ನೋಡಿ, ಇದು ಸೌತ್ ಅಲ್ವಾ, ಇದು ಸೌತ್, ಸರಿ ಇದು ನಾರ್ತ್ ದಿಕ್ಕಿದು. ಇಲ್ಲಿ ಕೆಂಪು ಏನು ಕೊಟ್ಟಿದೆ ನಾರ್ತ್, ಇದು ಸೌತ್. ಇಲ್ಲಿ ಇಟ್ಟರೆ ಏನಾಗುತ್ತೆ ನಿಮಗೆ, ಸೊ ಈಸಿಯಾಗಿ ನಾರ್ತಿಂದ ಮೂಮೆಂಟ್ ಆಗಿದೆ ಅಂತ ತೋರಿಸ್ಬೇಕು ನೀವು. ಓಕೆ, ಸೊ ನೋಡಿ ಹಿಂಗೆ ಹೋಗ್ಬೇಕು ಯಾವಾಗ ಲೈನ್ಗಳು, ಇದು ಇಲ್ಲಿ ಹಿಂಗೆ ಹೋಗ್ತಾ ಇರುತ್ತೆ ಲೈನ್, ಅಂದರೆ ನಾರ್ತಿಂದ ಉತ್ಪತ್ತಿಯಾಗಿ ಸೌತ್ ಕಡೆ ಬರ್ತವೆ. ಇಲ್ಲಿ ಕೂಡ ಈ ಥರನೇ ಬರ್ತಾ ಇರುತ್ತೆ ನೋಡಿ, ಹೆಂಗೆ ಇದು ಸ್ವಲ್ಪ ಕಡೆ ಮಾಡ್ಬೇಕು ಇದನ್ನವರು. ಸೊ ಈ ಥರ ಕೊಟ್ಟಿದ್ದಾರೆ, ನಾರ್ತಿಂದ ಸೌತ್ ಕಡೆಗೆ ಬಲರೇಖೆಗಳು ಇರ್ತಾವೆ ಅನ್ನೋವಂಥದ್ದು ಇಲ್ಲಿ ನೀವು ಗುರುತಿಸ್ತಾ ಹೋಗ್ತೀರಿ. ಸೊ ಭಾಳಷ್ಟು ಈಸಿ ಇದೆಯಲ್ವ ಇಲ್ಲಿ. ಸೊ ಇಲ್ಲಿ ಇದನ್ನು ದಿಕ್ಸೂಚಿಯಲ್ಲಿ ಇಟ್ಟಾಗ ಏನಾಗುತ್ತೆ, ಇದು ಕೆಂಪುದಿರೋದೇನು ನಾರ್ತ್, ಇದೇನಿದು ಸೌತ್. ಇಲ್ಲಿಟ್ಟಾಗ ಈ ಒಳಗಿನ ಇದೆಯಲ್ಲ ಕಂಪಾಸ್ನೊಳಗಡೆ ಮ್ಯಾಗ್ನೆಟ್ ಇದೆಯಲ್ಲ, ಇದು ಸಣ್ಣ ಒಂದು ದಂಡಕಂದ ಅಂತ ಕರಿತೇವೆ. ಇಲ್ಲಿಟ್ಟಾಗ ಈ ಉತ್ತರ ಧ್ರುವ ಇದೆಯಲ್ಲ, ಉತ್ತರ ಧ್ರುವ ಆ ಸೌತ್ ಕಡೆಗೆ ತೋರಿಸ್ತಾ ಇರುತ್ತೆ. ಇದು ಎಲ್ಲಿಗೆ ತೋರಿಸ್ತಾ ಇರುತ್ತೆ, ಇಲ್ಲಿಟ್ಟ ತಕ್ಷಣ ಅಲ್ಲಿ ಪಾಯಿಂಟ್ ಮಾಡ್ಕೊಂತ ಈ ಥರ ಪಾಯಿಂಟ್ ಮಾಡ್ಕೊಂತ ಹೋಗ್ತಾ ಇರಿ. ಸೊ ಎಲ್ಲ ಪಾಯಿಂಟ್ಗಳು ಬಂದ ಮೇಲೆ ನಿಮಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗ್ತದೆ. ಸೊ ಈ ರೀತಿಯಲ್ಲಿ ಫೈನಲ್ ಆಗಿ ನಿಮಗೆ ಸಿಗ್ತಾ ಹೋಗುತ್ತೆ ಈ ಥರ ಅಲ್ವ, ಈ ಥರ ಮಾಡಬೇಕಾಗತ್ತೆ. ಸೊ ಇದು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ದಿಕ್ಸೂಚಿಯ ದಕ್ಷಿಣ ಧ್ರುವವು ಚುಕ್ಕಿಯನ್ನು ಸೂಚಿಸುವ ಸ್ಥಳದಲ್ಲಿ ಇರಿಸಬೇಕಾಗತ್ತೆ. ಕಾಗದದ ಮೇಲೆ ದಿಕ್ಸೂಚಿಯ ಉತ್ತರ ಧ್ರುವವು ಸೂಚಿಸಿದ ಹೊಸ ದಿಕ್ಕಿನಲ್ಲಿ ಚುಕ್ಕಿ ಗುರುತು ಮಾಡ್ತಾ ಹೋಗ್ತಾ ಇರಿ. ಆಮೇಲೆ ಏನಾಗುತ್ತೆ, ಎಲ್ಲ ಮಾಡಿದ ಮೇಲೆ ದಿಕ್ಸೂಚಿ ದಕ್ಷಿಣ ಧ್ರುವವನ್ನು ತಲುಪೋರಿಗೆ ಈ ಥರ ಮಾಡ್ತಾ ಇರಿ ಅಂತ ಹೇಳಿದರೆ, ಎಲ್ಲ ಚುಕ್ಕಿಗಳು ಸೇರಿಕೊಂಡಾಗ ಭಾರತ ಮ್ಯಾಗಿನ ಕಾಂತೀಯ ಬಲ ರೇಖೆಗಳನ್ನು ನಾವು ಪಡಿತಾವಂತ ಇಲ್ಲಿ ಅರ್ಥ ಆಗುತ್ತಾ ಹೋಗುತ್ತೆ. ಆಮೇಲೆ ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಅನ್ನುವಂಥದ್ದನ್ನು ತೋರಿಸುವ ಒಂದು ಪ್ರಯೋಗವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಭಾಳ ಇಂಪಾರ್ಟೆಂಟ್, ಇದು ಕೂಡ ಒಂದು ಚಟುವಟಿಕೆ. ಅಲ್ಯೂಮಿನಿಯಂ ಒಂದು ಚಿಕ್ಕ ಸಲಾಕೆಯನ್ನು 2 ವಾಹಕ ತಂತಿಗಳ ಸಹಾಯದಿಂದ ನೇತು ಹಾಕಿ ಅಂತ ಹೇಳಿದ್ದಾರೆ. ಒಂದು ಶಕ್ತಿಯುತ ಲಾಳಕಾರದ ಕಾಂತವನ್ನು ತೆಗೆದುಕೊಂಡು ಅದರ ಕಾಂತಕ್ಷೇತ್ರದ ಮೇಲ್ಮುಖವಾಗಿರುವಂಥ 2 ಧ್ರುವಗಳ ನಡುವೆ ಚಿಕ್ಕ ಸಲಾಕೆ ಇರಿಸಬೇಕಂತ ಹೇಳಿದ್ದಾರೆ. ಇದನ್ನು ಸ್ವಲ್ಪ ಪಾಸ್ ಮಾಡಿ ನಿಮಗೆ ಓಕೆ. ಈ ವಕ್ರೀಭವನದ ನಿಯಮವನ್ನು ನೋಡಬೇಕಲ್ವಾ, ಏನಿದೆ ವಕ್ರೀಭವನದ ನಿಯಮ ನೋಡ್ತಾ ಹೋಗೋಣ. ರಿಫ್ಲೆಕ್ಷನ್